ಇವರು ಯಾರಿದ್ರು ನೆನೆ ವಿಚಾರಿಸುತ್ತಾಳ. ಹಾಗಲ್ಲ ಸಾರಥಿ, ಇವರಾದರೂ ದೈತರಂತೆ ಕಾಂಬವರು. ಇವರಿಗೆ ಇನ್ನೊಮ್ಮೆ ಚೆನ್ನಾಗಿ ಬಿರುದಾವಳಿ ಹಾಗೆ ಮಾತನಾಡಿಸುವಂತವನಾಗಲ ಸಾರಥಿ ಗಂಧ ಸಾರಥಿ. ನೋಡಿ, ಊರ ಮುಂದ ಸಿದ್ದಾರಾಮನ ಗುಡಿ ಇರುವುದು ಘಾಟ, ಮಗ್ಗಲ್ಕ ಬಾಳೆಯ ಘಾಟ. ನೀವು ಮಾಡುವುದು ದೇವಿಯ ಆಟ, ನಾ ಕಲಿತಿದ್ದು 6ನೇತೆಯ ಪಾಠ. ಇದರಲ್ಲಿ ಸಂದೀಪ್ ಗುರುವುದು ಹೂವಿನ ತೋಟ. ಆದರೆ ಕಟ್ಟಿದ ಪಟ್ಟಣ ಮುಂದೆ ನಿಂತವರು ತಾವುದಾರದರೆ ಕರ್ಪೂರದವ್ರಿ. ಶಿಖಾಮಣಿ ಆ ಕರಾಂಜತೆಯ ಅದ್ಭುತ ಕಡು ಭೀಕರದಿಂದ ಅಹಂಪೂರ ಅಗಲ್ಲ ಅಮರವಾದ ವೃಕ್ಷಾಂಕುರ ಆ ಚಡವಳಿಸುವ ವಿಜೃಂಭಣೆಯಿಂದ ಮೆರೆಯುವ ತೀರ್ಪವಂ ಕೇಳುವ ಮನುಜ ನೀನುವಾರು ನಿನ್ನ ನಾಮಾಂಕಿತವೇನು ಅಲಾಗಿ ಮುದ್ರಿಸುವಂತವನಾಗಲೇ ಸೇವಕ. ಜಟ್ಟಪ್ಪ ಪೂಜಾರಿ ಅಜಟಿಯಿಂದ ರೋಡಿಗೆ ಹೊಂಟಾಟ ಹೊರಟ, ಕಲಸಲಾಕ ದೇವಿಯ ಆಟ. ಗಣಪತಿ ಸಿದ್ದರಾಯ ಗುರುವಿನ ಆಟ, ಕಲಶಾಲೆ 18 ಹುಡುಗರಿಗೆ ಸಾಕಟ್ಟ. ನಾ ಕಲಿತಿದ್ದು 6ನೇತೆಯ ಪಾಠ, ಇದರಲ್ಲಿ ಸಂದೀಪ್ ನೋಡುವುದು ಹೂವಿನ ತೋಟ. ನೀವು ಮಾಡುವುದು ದೇವಿಯ ಆಟ, ನಾ ಮಾಡುವುದು ಸಾರಥಿಯ ಪಾಠ. ಆದರೆ ಕಟ್ಟದ ಅಂತರು ಪಟ್ಟಣ ಮುಂದೆ ನಿಂತವರು ತಾವುದಾರ ದೊರೆ ಕರ್ಪೂರದವ್ರೆ. ಸಾರಥಿ ರಾಜೇಂದ್ರ ಭೂಪತಿ ಗೋಲಂನ ಕೋಲು ಮೆಂಚಿನಂತೆ ಝಳಪಿಸುವ ಎಲ್ಲ ಚಂದ್ರಾಯುಧದ ದಬ್ಬಿಗೆ ಕೊಟ್ಟು ಭಟ ಕೆಳ ದೇವತಾನಿಕರ ಪುಖಚ್ಚಿತ ಮನುಷ್ಯರಾಗಿ ಅಕಟಕಟ ಎಂದು ಅಡವಿಗೆ ಪಲಾಯನಗೈದರು. ಹೇ ಸೇವಕ, ಇದು ಅಲ್ಲದೆ ಆ ಘಂಟೆಯ ನಾದಕ್ಕೆ ಕಿರುಗಜ್ಜಗಳು ಫಳಲೆಂದು ಕ್ಷಣಪ್ರಣ ಹಾರಿತು. ಸಾರಥಿ ಕಟ್ಟನೆಯನ್ನ ಹೊಟ್ಟೆಯ ಹೊಳೆರುವ ಸಿಟ್ಟೆಂದು ಆ ಕಟ್ಟ ಕಾಳು ಊರಿಗೆ ಸ್ಥಳ ಬಿಟ್ಟು ವಿಷವಂಕಾರಿತು. ಶಬ್ದ ಸರಣಿಗಳು ಕೇರಿದವು. ತಕಡಿಗೆ ಈ ಕಾಲದಲ್ಲಿರುವ ದಿಕ್ಪಾಲಿಕರೆಲ್ಲ ಚಕ್ಕನೆ ತಮ್ಮ ಸ್ಥಳಾಂತರವನ್ನು ಬಿಟ್ಟು ಸ್ವತ್ತವನ್ನು ಪಡಿಸಿದರು. ಕಂಡಿಯ ಸಾರಥಿ ಮಿಕ್ಕಿ ಮೀರಿದ ರಾಜೂರುಗಳ ಸ್ವಕ್ಕನ್ನು ಸವರುವ ಆ ಶ್ರೇಷ್ಠ ಸುಂಬಾಸುರ ಸೇನಾಪತಿ ಸುಗ್ರೀವನೆಂದು ತಿಳಿಯಲೇ ದೂತ ಗುಣವಿಖ್ಯಾತ. ಸುಗ್ರೀವ ಮಹಾರಾಜರಾದ್ರೆ ಬಹಳ ಸಜ್ಜ ಹೋಯ್ತು.